ನೀರು ಗೇರುತುಪ್ಪ ಅಣೆಕಟ್ಟಿಗೆ ಹರಿದು ಬರುವುದರಿಂದ ಲಿಂಗನಮಕ್ಕಿ ಜಲಾಶಯದಿಂದ ಬಂದಂತಹ ನೀರನ್ನು ಗೇರುತುಪ್ಪ ಅಣೆಕಟ್ಟಿನಿಂದ ಹೊರಬಿಡಲಾಗುವುದು. ಆದ್ದರಿಂದ ನದಿ ಪಾತ್ರದವರು ಜನ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಗೇರುತುಪ್ಪ ಪ್ರವಾಹ ಪ್ರಕಟಣೆ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಲಿಂಗನಮಕ್ಕಿ ಜಲಾಶಯದಿಂದ ನಾಳೆ ದಿನಾಂಕ 1/8/2024 ಬೆಳಗ್ಗೆ 10 ಗಂಟೆಗೆ 10,000 ಕ್ಯೂಸೆಕ್ನಷ್ಟು ನೀರನ್ನು ನದಿಗೆ ಹೊರಬಿಡಲಾಗುವುದು ಹಾಗೂ ನದಿಯ ಒಳಹರಿವಿನ ಅನುಗುಣವಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹೊರಬಿಡಲಾಗುವುದು. ಎಲ್ಲ ನೀರು ಗೇರುತುಪ್ಪ ಅಣೆಕಟ್ಟಿಗೆ ಹರಿದು ಬರುವುದರಿಂದ ಲಿಂಗನಮಕ್ಕಿ ಜಲಾಶಯದಿಂದ ಬಂದಂತಹ ನೀರನ್ನು ಗೇರುತುಪ್ಪ ಅಣೆಕಟ್ಟಿನಿಂದ ಹೊರಬಿಡಲಾಗುವುದು. ಆದ್ದರಿಂದ ನದಿ ಪಾತ್ರದವರು ಜನ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಗೇರುತುಪ್ಪ ಪ್ರವಾಹ ಪ್ರಕಟಣೆ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಲಿಂಗನಮಕ್ಕಿ ಜಲಾಶಯದಿಂದ ನಾಳೆ ದಿನಾಂಕ 1/8/2024 ಬೆಳಗ್ಗೆ 10 ಗಂಟೆಗೆ 10,000 ಕ್ಯೂಸೆಕ್ನಷ್ಟು ನೀರನ್ನು ನದಿಗೆ ಹೊರಬಿಡಲಾಗುವುದು ಹಾಗೂ ನದಿಯ ಒಳಹರಿವಿನ ಅನುಗುಣವಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹೊರಬಿಡಲಾಗುವುದು. ಎಲ್ಲ ನೀರು ಗೇರುತುಪ್ಪ ಅಣೆಕಟ್ಟಿಗೆ ಹರಿದು ಬರುವುದರಿಂದ ಲಿಂಗನಮಕ್ಕಿ ಜಲಾಶಯದಿಂದ ಬಂದಂತಹ ನೀರನ್ನು ಗೇರುತುಪ್ಪ ಅಣೆಕಟ್ಟಿನಿಂದ ಹೊರಬಿಡಲಾಗುವುದು